ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಬಂದದ್ದು ಮಾತ್ರ ಅಲ್ಲ, ದೆಹಲಿಯಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಮೈಸೂರಲ್ಲಿ ಕಾರ್ಯಕ್ರಮ, ದೆಹಲಿಯಿಂದ ಮೈಸೂರಿಗೆ ಹೋಗಿ ಮೈಸೂರಿನಿಂದ ಮತ್ತೆ ಇಲ್ಲಿ ಬಂದು ಮತ್ತೆ ಇನ್ನೂ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ಅದು ಅವರಿಗೂ ಗೊತ್ತಿರ್ತದೆ. ಅದಕ್ಕೆ ವಿದ್ಯಾರ್ಥಿಗಳ ಅನುವಾದ ಕೇಳಿ ನಿಮಗೆಲ್ಲ ಬಹಳ ತಲೆಭಾರ ಆದದ್ದರಿಂದ ಒಂದು ಮಾತು ಅವರಿಗೆ ಸ್ವಾಗತ ಹೇಳಿ, ದೇಹಲ್ಯ ದೇಹಲೀಂ ಪ್ರಾಪ್ಯ ದೇಹಲೀಂ ಆಗತಾ ಯತಃ ದೇಹಲೀಶ ಪ್ರಸಾದೇನ ದೇಹಲ್ಯಾಂ ಸ್ವಾಗತಂ ಬ್ರುವೆ ಅಂತ. ದೇಹಲ್ಯ ದೇಹಲೀಂ ಪ್ರಾಪ್ಯ ಅಂತ. ಈಗ ಯೋಗ ರೂಢಿ ಎಲ್ಲ ಹೇಳ್ತಾ ಇದ್ದರಿಂದ ಎಲ್ಲ ವೃತ್ತಿಗಳನ್ನು ಉಪಯೋಗಿಸಿ ಮಾಡಿದ್ದು. ದೆಹಲಿ ಅಂದರೆ ರೂಢ್ಯ ದೆಹಲಿ ಊರಿನಿಂದ ದೇಹಲೀಂ ಪ್ರಾಪ್ಯ ಅಂದರೆ ಮೈಸೂರಿಗೆ ಬಂದು ಅಂತ. ಮೈಸೂರು ಯಾಕೆ ದೆಹಲಿ ಅಂದರೆ ಆ ಮೈಸೂರಿನ ಹೆಸರೇ ಅಸುರನ ಹೆಸರಿನಿಂದ ಬಂದಿದೆ. ಮಹಿಷಾಸುರ ಮರ್ದಿನಿ, ಮಹಿಷಾಸುರನ ದೇಹ ಅಲ್ಲಿ ಲೀನವಾದದ್ದರಿಂದ ಅದು ದೆಹಲಿ. ದೇಹಲ್ಯ ದೇಹಲೀಂ ಪ್ರಾಪ್ಯ ದೇಹಲೀಂ ಆಗತಾಯತಃ. ದೆಹಲಿ ಅಂತಂದರೆ ಸುಧಾಮಂಗಳಕ್ಕೆ ಬಂದಿದ್ದಾರೆ ಅಂತ. ಯಾಕೆ ಅಂದರೆ ದೇಹ ಲಿಂಗದೇಹ ಲೀಯತೆ ಅನಯ ಇತಿ ದೇಹಲಿ. ಬರೋ ಮುಂದೆ ಹೇಗೆ ಬಂದರು ಅಂದರೆ ದೇಹಲೀಶ ಪ್ರಸಾದೇನ ಅಂತ. ಅಂತ ಯಾಕಾಗಿದೆ ಅಂತ ಆಮೇಲೆ ಗೊತ್ತಾಗ್ತದೆ. ದೇಹಲೀಶ ಪ್ರಸಾದೇನ ಅಂತ ಪದಚ್ಛೇದ. ದೇಹಲೀಶ ಅಂದರೆ ಅವರು ಬಂದದ್ದು ವಿಮಾನಯಾನದಿಂದ ಬಂದಿರ್ತಾರೆ ಅಂತ ಅನ್ಕೋತೀನಿ ಪ್ರಾಯ. ದೆಹಲಿಯಿಂದ ಬರುವಾಗ ನಾರಾಯಣ ವರ್ಮದಲ್ಲಿ ಹೇಳುವಂತೆ ಆಕಾಶ ಮಾರ್ಗದಲ್ಲಿ ರಕ್ಷಣೆ ಮಾಡುವವನು ತ್ರಿವಿಕ್ರಮ ಖೇವತು ವಿಶ್ವರೂಪ ಅಂತ. ತ್ರಿವಿಕ್ರಮನಿಗೆ ತಿರುಕೋಯಿಲೂರಲ್ಲಿ ತ್ರಿವಿಕ್ರಮನ ದೇವಸ್ಥಾನ ಇದೆ. ತ್ರಿವಿಕ್ರಮನಿಗೆ ದೆಹಲೀಶ ಅಂತ ಕರೀತಾರೆ ಅವರು. ಯಾಕೆ ಅಂದರೆ ತ್ರಿವಿಕ್ರಮನ ಭಕ್ತರು ತಪಸ್ಸು ಮಾಡಿದಾಗ ಋಷಿಗಳಿಗೆ ದೇವರು ಪ್ರತ್ಯಕ್ಷ ಆದದ್ದು ಹೊಸ್ತಲದ ಮೇಲೆ, ಆದ್ದರಿಂದ ದೇಹಲೀಶ ಅಂತ. ಹೀಗಾಗಿ ದೇಹಲೀಶ ಪ್ರಸಾದೇನ ಅಂದರೆ ತ್ರಿವಿಕ್ರಮನ ಅನುಗ್ರಹದಿಂದ ಅವರ ಮೇಲಿನಿಂದ ಹಾರಿ ಬಂದಿದ್ದಾರೆ. ತ್ರಿವಿಕ್ರಮ ಪ್ರಸಾದೇನ ದೇಹಲ್ಯಾಂ ಸ್ವಾಗತಂ ಬ್ರುವೆ. ಅವರು ಪೀಠಾಧಿಪತಿಗಳಾದದ್ದರಿಂದ ಗೌರವಕ್ಕೋಸ್ಕರ ಹೊಸ್ತಲದವರೆಗೆ ಹೋಗಿ ಸ್ವಾಗತ ಮಾಡಿಕೊಂಡು ಬರ್ತಾರೆ. ಇಷ್ಟೆಲ್ಲ ಆಯಿತು. ಬೇಜಾರು ಸ್ವಾಮಿಗಳ ಹೆಸರೇ ಬರಲಿಲ್ಲ. ಯಾರಿಗೆ ಅಂತ ಬರಲಿಲ್ಲ ಅನ್ನೋದಕ್ಕೆ ದೇಹಲೀಶ ಪ್ರಸಾದೇನಾಹ ಅಂತ ಅವರಿಗೆ ಸಂಬೋಧನ. ದೇಹಲೀಶ ಪ್ರಸಾದೇನಾಹ ನಿಮಗೆ ಸ್ವಾಗತಂ ಬ್ರುವೆ ಅಂತ. ಅದು ಹೇಗೆ ದೇಹಲೀಶ ಪ್ರಸಾದೇನರು ಅವ್ರು ಹೇಗೆ ಆಗ್ತಾರೆ ಅಂದರೆ, ವಿದ್ಯಾರ್ಥಿಗಳಿಗೆ ಸಮಯ. ದೇಹಲೀಶ ಅಂದರೆ ಇದೇ ಈಗ ಹೇಳಿದ ಹಾಗೆ ತ್ರಿವಿಕ್ರಮ. ಆ ತ್ರಿವಿಕ್ರಮನ ಪ್ರಸಾದವನ್ನು ಪಡೆದವನು ಅಂತಂದರೆ ಜಾಂಬವಂತ ತ್ರಿವಿಕ್ರಮನ ಗಾಚೆಯನ್ನು ಎಲ್ಲ ಕಡೆಗೆ ಡಂಗರ ಸಾರಿ ಹೇಳ್ತಾ ಹೋದ. ಆವಾಗಲೇ ಅವನಿಗೆ ಕಾಲಿಗೆ ಬಡಿದು 90 ಯೋಜನ ಮಾತ್ರ ಹಾರ್ತೇನೆ, 100 ಯೋಜನ ಹಾರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು. ಹೀಗಾಗಿ ರಾಮದೇವರಿಗೆ ತನಗೋಸ್ಕರ ಅಷ್ಟು ಸೇವೆ ಮಾಡ್ತಾನೆ ಅಂತ ಅವನ ಮೇಲೆ ಪ್ರೀತಿ ಬಹಳ. ತ್ರಿವಿಕ್ರಮನಿಗೆ ಜಾಂಬವಂತನ ಮೇಲೆ ಪ್ರೀತಿ. ಆ ಜಾಂಬವಂತನ ನಿಜವಾದ ಒಡೆಯ ಶ್ರೀರಾಮಚಂದ್ರ. ಹೀಗಾಗಿ ದೇಹಲೀಶಸ್ಯ ಪ್ರಸಾದ ಯಸ್ಮಿನ್ ಸಹ ದೇಹಲೀಶ ಪ್ರಸಾದ ಅಂದರೆ ಜಾಂಬವಂತ. ದೇಹಲೀಶ ಪ್ರಸಾದಸ್ಯ ಇನಃ, ಆ ಜಾಂಬವಂತನ ಸ್ವಾಮಿ ಅಂದರೆ ರಾಮ. ದೇಹಲೀಶ ಪ್ರಸಾದೇನಃ ಏವ ಇನಃ ಯೇಷಾಂತೆ ದೇಹಲೀಶ ಪ್ರಸಾದೇನಃ. ರಾಮೋಪಾಸಕರವರು, ರಾಮ ವಿಠ್ಠಲ. ಹೇ ದೇಹಲೀಶ ಪ್ರಸಾದೇನಃ ಸ್ವಾಗತಂ ಬ್ರುವೆ. ಮೊದಲು ದೇಹಲೀಶ ಪ್ರಸಾದೇನ ಅಂತ ಒಂದು ಪದಚ್ಛೇದ ಬೇರೆ. ತ್ರಿವಿಕ್ರಮಾನುಗ್ರಹೇಣ ಆಗತಾಃ ಕೆ ಆಗತಾಃ ದೇಹಲೀಶ ಪ್ರಸಾದೇನಾಃ ಆಗತಾಃ. ಅತಃ ಹೇ ದೇಹಲೀಶ ಪ್ರಸಾದೇನಾಃ ಸ್ವಾಗತಂ ಬ್ರುವೆ ಅಂತ.